ವೇದಿಕೆ ಮೇಲೆ ದರ್ಶನ್ ಸರ್ ಇದ್ದಕ್ಕಿದ್ದಂಗೆ ಕರೆದಾಗ ನಿಮಗೆ ಆ ಸಿಚುವೇಶನ್ ಹೆಂಗಿತ್ತು? ಅಂದರೆ ಏನೋ ಇನ್ನೇನೋ ಮಾತಾಡ್ತಾರೆ ಅನ್ನೋಂಥ ನಿರೀಕ್ಷೆಯಲ್ಲಿದ್ವಿ. ಬಟ್ ಸಡನ್ನಾಗಿ ನಿಮ್ಮನ್ನು ಸ್ಪಷ್ಟನೆಗೆ ಕರೆದಾಗ ಸರ್, ಜೊತೆಗೆ ರಾಮಮೂರ್ತಿಯವರು ಕೂಡ ಅದೇ ಒಂದು ವೇದಿಕೆಯಲ್ಲಿದ್ದರು. ಇದರಲ್ಲಿ ಅವರು ಕೂಡ ಒಂದು ಭಾಗ ಆಗಿದ್ದಾರೆ. ಸೊ ಹಾಗಾಗಿ ಅದೆಲ್ಲವೂ ಸಿಚುವೇಶನ್ ಬಗ್ಗೆ ಹೇಳುವಂಥದ್ದಾರೆ ದರ್ಶನ್ ಸರ್ ಕರೆದು ಹೇಳಿದಾಗ. ಸರ್ ಅದೇನೆ ಮೇ ಬಿ ಅದೊಂದಕ್ಕೋಸ್ಕರ ಕ್ಲಾರಿಟಿ ಕೊಟ್ಬಿಡ್ಬೇಕು ಅನ್ನೋದಕ್ಕೋಸ್ಕರ ಅವರು ಕ್ಲಾರಿಟಿ ಕೊಟ್ಟರು. ಆ್ಯಂಡ್ ದರ್ಶನ್ ಸರ್ ಮಾತಾಡಬೇಕಾದ್ರೆ ನಿಮ್ಗೆ ಸ್ವಲ್ಪ ಕೆಲವೊಂದು ರಫ್ ಅಂತ ಅನಿಸುತ್ತೆ. ಅದು ಇಂಟೆನ್ಷನಲಿ ಅವರು ಆ ಥರದ್ದೇನು ಏನೋ ಹರ್ಟ್ ಮಾಡಬೇಕು ಇನ್ನೊಂದಂತಲ್ಲ, ಅವ್ರ ಸೌಂಡಿಂಗೇ ಸ್ವಲ್ಪ ಹಂಗೆ ಅನಿಸುತ್ತೆ ನಿಮಗೆ. ಒಂದು ನನ್ನ ಕರೆದಾಗ ಅವ್ರು ಅಲ್ಲಲ್ಲ ಸರ್, ಎಲ್ಲಿ ಕರೆದಿದ್ರು ಅದೇ ಹೇಳ್ತಿದ್ದೆ ಅಲ್ವಾ. ಈಗ ನಿಮ್ಮ ಮುಂದಿನ ಅದನ್ನೇ ಹೇಳ್ತಾ ಇರೋದು ನಾನು. ಅವ್ರೇನು ಕೇಳಿದ್ದು, ಅವರು ನಿನಗೆ ನಿನಗೆ ಟೈಟ್ಲು ನಾನು ಎಲ್ಲಿ ರಿಜಿಸ್ಟರ್ ಮಾಡಿಸು ಅಂತ ಹೇಳಿದ್ದೆ ಅಂತಂದಾಗ ನಾನು ಅಂದೆ ನನ್ನ ಬ್ಯಾನರ್ನಲ್ಲಿ ಮಾಡೋಕ್ಕೆ ಹೇಳಿದ್ರಿ, ನನ್ನ ಬ್ಯಾನರ್ ಫುಲ್ ಆಗಿದೆ ಅಂತಂದೆ. ನೀವು ಆಮೇಲೆ ಅದನ್ನು ಬೇರೆ ಕಡೆ ಮಾಡಿಸ್ಕೋತೀನಿ ಅಂತಂದ್ರಿ ಅಂತ ಅಷ್ಟೇ ನಾನು ಸ್ಟೇಜ್ ಮೇಲೆ ಹೇಳಿದ್ದು. ಅಷ್ಟಕ್ಕೆ ಸ್ಟಿಕ್ ಆನ್ ಆಗಿದೆ. ಅದನ್ನು ನಿಮಗೆ ಎಲಾಬ್ರೇಟ್ ಮಾಡಿ ಹೇಳಿದೆ ಅಷ್ಟೇ. ಅದರ್ವೈಸ್ ಅವ್ರು ಇನ್ನು ಯಾವ ನನಗೆ ಮಲಗಿದಾಗ ಎಬ್ಸ್ಕಿ ಕೇಳಿದ್ರು ಅದನ್ನೇ ಹೇಳ್ತೀನಿ ನಾನು. ಎಸ್ ಸರ್, ಫೈನಲಿ ಈ ಇಡೀ ಒಂದು ಸಂದರ್ಭ ಒಂದು ಇಂಡಸ್ಟ್ರಿಗೆ ಎಲ್ಲೋ ಒಂದು ರೀತಿ ಹೊಡೆತ ಕೊಡುವಂಥ ನಿಟ್ಟಿನಲ್ಲಿ, ಆದರೆ ಈಗಿನ ಪರಿಸ್ಥಿತಿಗೆ ಒಗ್ಗೂಡ್ಕೊಂಡು ಹೋಗುವಂಥದ್ದೇ ಒಂದು ಅನಿವಾರ್ಯತೆ ಇದೆ. ಸೊ ಅಂಥದ್ರ ನಡುವೆ ಈ ಸಂದರ್ಭನ ಹೇಗೆ ಈಗ ಮುಂದುವರಿಸುವಂಥದ್ದು, ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥದ್ದು ಮತ್ತೇನಾದರೂ ಅಂತ? ಅಲ್ಲೇ ನನಗೆ ಗೊತ್ತಿದ್ದಂಗೆ ಇದು ಸಾಲ್ವ್ ಆಗೋಯ್ತು ಅಂತಲೇ ಅನ್ನಿಸ್ತಾ ಇದೆ ನನಗೆ. ಯಾಕಂತಂದರೆ ಅವರು ಏನು ಹೇಳಿದ್ದಾರೆ, ಇವರು ಏನು ಹೇಳಿದೆ, ಆಗೋಯ್ತು. ಇನ್ನು ಅದನ್ನು ಯಾರು ನೀವು ಮೀಡಿಯಾನು ಅದನ್ನು ಜಾಸ್ತಿ ಮಾಡಿಲ್ಲ ಅಂತಂದರೆ ಅದು ಅಲ್ಲಿಗೆ ನಿಂತೋಗುತ್ತೆ. ನನಗೆ ಗೊತ್ತಿದ್ದಂಗೆ ದರ್ಶನ್ ಸರ್ ಇದನ್ನು ಬೆಳೆಸಲ್ಲ ಜಾಸ್ತಿ, ಉಮಾಪತಿ ಸರ್ ಇದನ್ನು ಬೆಳ್ಸೋಕ್ಕೆ ಹೋಗಲ್ಲ. ಸೊ ನನ್ನ ಕಡೆಯಿಂದ ಇದೊಂದು ಕ್ಲಾರಿಫಿಕೇಷನ್. ಯಾಕಂದರೆ ಪ್ರತಿ ಇಂಟರ್ವ್ಯೂನಲ್ಲೂ ನಾನು ರೆಸಾರ್ಟಿಗೆ ಕಳಿಸಿ ಕತೆ ಮಾಡಿಸಿದ್ದೆ ಅಂತ ಅವ್ರು ಪ್ರಸ್ತಾಪ ಮಾಡಿರೋದಕ್ಕೋಸ್ಕರ ಅದೆಲ್ಲೋ ನಾನು ತಪ್ಪಿಸ್ತಾ ಅಥವಾ ಇವಿಬ್ಬರ ಮಧ್ಯೆ ನಾನೇನು ಹೇಳ್ತಾ ಇಲ್ಲ ಅಂತ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನೊಂದು ಕ್ಲಾರಿಫಿಕೇಷನ್ ಸರ್ಟಿಫಿಕೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟೆ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಇದ್ರ ನಡುವೆ ಸರ್ ಮಹೇಶ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ನೀವು ಮಹೇಶ್ ಅವರು ಕೂಡ ಅಂದ್ರೆ ಒಂದು ತಂಡ ಆಗಿ ಕೆಲಸ ಮಾಡ್ತಿರ್ತೀರಿ, ಅವ್ರಿಗೂ ಕೂಡ ಅಂದರೆ ಅತ್ಯಂತ ಆಪ್ತರು ಕೂಡ ನೀವು ಇಬ್ಬರು. ಸೊ ಹಾಗಾಗಿ ಉಮಾಪತಿ ಸರ್ಗೆ ಇನ್ನು ಮುಂದಿನ ದಿನಗಳು ನೀವೇ ಆಗಲಿ ಕರೆ ಮಾಡಿ ಮಾತನಾಡುವಂಥದ್ದು ಅಥವಾ ಅವರೇನಾದ್ರು ಮಾತನಾಡುವಂತಹ ಸಂದರ್ಭಗಳು ಬರ್ಬೋದಾ ಹೇಗೆ ಅಂತ? ಸರ್ ನನಗೆ ಅದೇ ಹೇಳಿದ್ನಲ್ಲ ಸರ್, ನನಗೆ ಒಂದು ಸಿನಿಮಾ ನಿರ್ಮಾಪಕರಾಗಿ ಅವರು ನನ್ನ ಜೊತೆ ಒಂದು 2 ವರ್ಷ ನಾನು ಟ್ರಾವೆಲ್ ಮಾಡಿದ್ದೀನಿ. ತುಂಬ ನಾವು ಒಂದೊಳ್ಳೆ ಬಾಂಡಿಂಗಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಸೊ ನನಗೆ ಅವ್ರ ಮೇಲೆ ಅಟ್ಮೋಸ್ಟ್ ರೆಸ್ಪೆಕ್ಟ್ ಇದೆ ಸರ್. ನನ್ನ ಪ್ರೊಡ್ಯೂಸರ್ ಅಂತಂದಾಗ ನನಗೆ ಅದು ರೆಸ್ಪೆಕ್ಟ್ ಇದ್ದೇ ಇದೆ. ನಾನು ಯಾವತ್ತೂ ಅದ್ರ ಬಗ್ಗೆ ಏನು ಕಮ್ಮಿ ಇಲ್ಲ. ಆಮೇಲೆ ನಾನೇನು ಅದನ್ನು ಮುಚ್ಚುಮರೆ ಇಲ್ದಂಗೆ ನನಗೆ ಹೇಳ್ತೀನಿ ಅದನ್ನು. ಅವ್ರು ಯಾವತ್ತು ನನಗೆ ಮಾತಾಡಿದ್ರು ನಾನು ಮಾತಾಡ್ತೀನಿ. ನಾನು ಏನು ಅದ್ರ ಬಗ್ಗೆ ಎಲ್ಲ ಏನಿಲ್ಲ. ಅದೇ ಹೇಳ್ತಿಲ್ಲ, ಇದು ಯಾವುದೋ ಸಿನಿಮಾ ವಿಷಯಗಳಾಗಿದ್ದರೆ ನಾನು ಫೋನ್ ಮಾಡಿ ಏನೋ ಮಾತಾಡ್ಬೋದಾಯಿತು. ಸಿನಿಮಾ ಬಿಟ್ಟು ಹೊರಗಡೆ ಆಗಿರೋದಕ್ಕಲ್ವ, ಅದಕ್ಕೆ ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಸರ್ ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕ ತರುಣ್ ಸುಧೀರ್ ಅವರ ಮಾತಾಗಿರ್ತಕ್ಕಂಥದ್ದು. ಅಂದರೆ ಎಲ್ಲರೂ ಒಂದು ತಂಡ ಆಗಿ ಕೆಲಸ ಮಾಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅಂಥ ಸಂದರ್ಭ ಬಂದರೆ ಖಂಡಿತ ನಾವೆಲ್ಲರೂ ಮಾತನಾಡ್ತೀವಿ, ಜೊತೆಗಿರ್ತೀವಿ. ಬಟ್ ಒಂದೊಂದು ಸಂದರ್ಭದಲ್ಲಿ ಒಂದು ಸ್ಪಷ್ಟನೆ ಕೊಡುವಂತಹ ನಿಟ್ಟಿನಲ್ಲಿ ದರ್ಶನ್ ಸರ್ ಒಂದಿಷ್ಟು ಹೊರಟಾಗಿ ಮಾತನಾಡುವಂಥ ಸಂದರ್ಭ ಬಂತು ಅನ್ನುವಂಥ ಮಾತನ್ನು ಮಾತ್ರ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.